ಈ ಥರ ಮರಿಗೆ ಎಷ್ಟು ಟೈಮ್ ಕೊಡ್ತೀರಿ ಸರ್? ನಾವು ಇದಕ್ಕೆ 3 ಟೈಮ್ ಎಲ್ಲ ಕೊಡ್ತೀವಿ ಸರ್. ನಾವು ಇದಕ್ಕೆಲ್ಲ 3 ಟೈಮ್. ಬೆಳಗ್ಗೆ 1 ಟೈಮ್ ಒಟ್ಟು ಕೊಡ್ತೀವಿ. ಬೆಳಗ್ಗೆ ತಿಂಡಿ ಕೊಟ್ಬಿಟ್ಟು ಮಧ್ಯಾಹ್ನ 11 ಗಂಟೆಗೆ 1 ಟೈಮು ಒಟ್ಟು ಕೊಡ್ತೀವಿ. ಈ ತಿಂಡಿ ಅಂದರೆ ಏನು ತಿಂಡಿ? ಅದು ನಾವು ಕೈ ತಿಂಡಿ ಕೊಡ್ತೀವಿ ಸರ್ ಎಲ್ಲ ಮರಿಗೆ. ಅಂದರೆ ದಿನಕ್ಕೆ 2 ಟೈಮ್ ನಾವು ಕೈ ತಿಂಡಿ ಕೊಡ್ತೀವಿ ಮರಿಗೆ. ಇದು ಯಾವ ಥರ ಕೊಡ್ತೀರಿ ಕೈ ತಿಂಡಿ ಅಂತ? ಮೆಕ್ಕೆಜೋಳ ಕಡಲೆ ಹಿಂಡಿ, ಕಡಲೆ ಹಿಂಡಿ, ಸ್ನೇಹ ಗೋಲ್ಡ್ ಕೊಡ್ತೀವಿ ಫೀಡ್ ಫಿನ್ಷರ್ 3 ಮಿಕ್ಸ್ ಮಾಡಿ ಮರಿಗೆ ನಾವು ಫೀಡ್ ಕೊಡ್ತೀವಿ ಕೈ ತಿಂಡಿ. ಅದನ್ನು ಕೊಟ್ಟರೆ ಮರಿ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಮತ್ತೆ ಒಂದು 11 ಗಂಟೆ ಸುಮಾರು ನಾವು ಒಂದು ಕಡಲೆ ಒಟ್ಟು ಕೊಡ್ತೀವಿ ಸರ್. ಕಡಲೆ ಒಟ್ಟು ಮಧ್ಯಾಹ್ನ ಒಂದು 3 ಗಂಟೆಗೆ ರಾಗಿ ಹುಲ್ಲು ಕೊಡ್ತೀವಿ. 3 ಗಂಟೆ ಆದಮೇಲೆ ಮತ್ತೆ ಸಾಯಂಕಾಲ ನಾವು ಫೀಡೇ ಕೊಡೋದು ಸರ್, ಮತ್ತೆ ಏನು ಕೊಡೋಲ್ಲ. ನೈಟು ಮಲಗುವಾಗ 1 ಟೈಮು ಇದು ಕಡಲೆ ಒಟ್ಟು ಕೊಡ್ತೀವಿ ಸರ್ ನಾವು. ಸರ್ ನಾವು ಇದುವರೆಗೂ ಈಗ ಅಲ್ಲಿ ಊರಲ್ಲೆಲ್ಲ ಒಂದು 80-90 ಮರಿ ಮೇಯಿಸ್ತಾ ಇದ್ವಿ. ಈಗ ಇಲ್ಲಿ ಹೊಸದಾಗಿ ಸೆಟ್ ಮಾಡಿದಾಗಿಂದ ಇದರಲ್ಲಿ ಒಂದು 100 ಮರಿ ಸಾಕಿದ್ದೀವಿ ಆಲ್ರೆಡಿ. ಈಗ ನೆಕ್ಸ್ಟ್ ನಾನು ಬಕ್ರೀದ್ ಬ್ಯಾಚ್ಗೆ 150 ಮರಿ ಸಾಕಾಣಿಕೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಅವಾಗ ಯಾವುದು ತಳಿ ಬರುತ್ತೆ? ಇದೇ ನಾವು ಯಾವಾಗಲೂ ಕೆಂಗೂರಿನೇ ಸರ್ ಇದು ಮಾಡೋದು, ಕೆಂಗೂರಿನೇ ಸಾಕು ಸರ್. 100% ನಮ್ಗೆ ಆಲ್ರೆಡಿ ಈಗ ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮರಿ ಸೆಲೆಕ್ಷನ್ ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಿ? ಮರಿ ಸೆಲೆಕ್ಷನ್ ನಾನೇ ಮಾಡ್ಕೊಂಡು ನಾನೇ ತೊಗೊಂಡ್ಬರ್ತೀನಿ ಮರಿ. ಅದು ಒಂದು ಮರಿ ಸೆಲೆಕ್ಷನ್ ಮಾಡೋದು ಒಂದು ಟ್ರಿಕ್ಸ್ ಭಾಳ ಇಂಪಾರ್ಟೆಂಟ್ ಸರ್. ನಾವು ಏನಂದರೆ ಒಂದು 50% ನಾವು ಅಲ್ಲೇ ಇಡೋದು. ನಾವು ಕಡಿಮೆ ರೇಟಿಗೆ ಸಿಗುತ್ತೆ ಅಂತಂದು ಯಾವುದೋ ಚೆನ್ನಾಗಿಲ್ಲದೆ ಇರೋ ಮರಿ ತೊಗೊಂಡ್ಬಂದ್ಬಿಟ್ಟು ಲಾಸ್ ಆಗೋದು ಆದವರೇ ಜಾಸ್ತಿ ಜನ ಇರೋದು. ನಾವು 500 ರೂಪಾಯಿ ದುಬಾರಿನೇ ಆಗಲಿ ಒಂದು ಸ್ವಲ್ಪ ಹೆಲ್ದಿ ಆಗಿರೋ ಮರಿ ಚೆನ್ನಾಗಿರೋ ಮರಿ ತೊಗೊಂಬರ್ತೀನಿ. ಹಂಗಾಗಿ ನನಗೇನು ಲಾಸ್ ಆಗೋದು ಭಾಳ ಕಡಿಮೆ ಸರ್. ನಾವು ಕಡಿಮೆ ದುಡ್ಡೆಲ್ಲ ಏನು ಇದು ಮಾಡಲ್ಲ ಸರ್. ನಾವು ಒಂದು 5,000 ತೊಗೊಂತೀರೋ 10,000 ತೊಗೊಂತೀರೋ ಸರ್? ನಾವು ಈಗೆಲ್ಲ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನು ನಡೀತಾ ಇದೆ ಆ ರೇಟಲ್ಲಿ ತೊಗೊತೀವಿ ಮರಿನ. ಒಂದು ಸ್ವಲ್ಪ ಚೆನ್ನಾಗಿ ಮರಿ ಹೆಲ್ದಿಯಾಗಿ ಗಟ್ಟಿಯಾಗಿತ್ತು ಅಂದರೆ ಒಂದು 7,500 ಇಂದ 8,000 ರೇಂಜಿಗೆ ತೊಗೊತೀವಿ ಸರ್. 8,000 ಕೊಡೋದು ನೋಡ್ತೀನಿ ಸರ್. ನಾನೆಲ್ಲ ಲಾಭ ಇಟ್ಕೊಂಡು ನಮಗೆಲ್ಲ ಖರ್ಚೆಲ್ಲ ತೆಗೆದು ಲಾಭ ಇಟ್ಕೊಂಡು ಈಗ ಒಂದು ತಿಂಗಳಿಗೆಲ್ಲ ಒಂದು 500-1000 ವರ್ಕೌಟ್ ಆಗುತ್ತೆ ನಮಗೆ ಒಂದು ಮರಿಗೆ. ಅಷ್ಟು ಲಾಭ ಇಟ್ಕೊಂಡು ನಾನು ಮಾರ್ತೀನಿ ಸರ್ ಮರಿನ. ನಮಗೆ ಇಲ್ಲಿ ಮಾರ್ಕೆಟ್ ಕುಕುನ್ಪಳ್ಳಿ ಮಾರ್ಕೆಟ್ ನಿಯರ್ ಇರೋದ್ರಿಂದ ಭಾಳ ನನಗೆ ಆಲ್ರೆಡಿ ಕಸ್ಟಮರ್ ಇದ್ದಾರೆ. ನಮ್ಗೆ ಆಲ್ರೆಡಿ ನಾನು ಮೇಯಿಸ್ಬಿಟ್ಟು ಡೈರೆಕ್ಟಾಗಿ ಕಸ್ಟಮರಿಗೆ ಕೊಟ್ಬಿಡ್ತೀನಿ ಮರಿ. ಖರೀದಿ ಮಾಡ್ತಾರೆ ಸರ್. ಆಲ್ಮೋಸ್ಟ್ ಅಲ್ಲೆಲ್ಲ ಭಾಳ ಜನ ಖರೀದಿ ಮಾಡ್ತಾರೆ. ಒಂದೊಂದು ಟೈಮ್ ನನಗೆ ಯಾವ ಥರ ಪ್ರೆಷರ್ ಇರುತ್ತೆ ಅಂದರೆ ನನ್ನ ಹತ್ರ ಮರಿನೇ ಇರೋಲ್ಲ, ಆ ಥರ ನಮಗೆ ಡಿಮ್ಯಾಂಡ್ ಮಾಡ್ತಾರೆ ಮರಿ ಕೊಡಿ ಅಂತಂದು. ನಮಗೆ ಆ ಟೈಮಲ್ಲಿ ನಾನು ಸಂತೆಯಲ್ಲಿ ಒಂದು ಸ್ವಲ್ಪ ಈಗ ಫಾರ್ಮಿಗೆ ಬಂದಿರೋರಿಗೆ ನಾನು ಸಂತೆಲ್ಲ ಕರ್ಕೊಂಡೋಗಿ ಅಲ್ಲಿ ಮರಿನ ಕೊಡಿಸ್ತೀನಿ ಸರ್. ಈ ಮರಿ ಏನಾರು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಅವ್ರಿಗೆ ಇನ್ನೂ ಕಡಿಮೆ ರೇಟಿಗೆ ಬೇಕಂತಂದರೆ ಸಂತೆಯಲ್ಲೇ ಮರಿ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ಕೊಡ್ತೀನಿ. ಈಗ ಭಾಳ ಜನ ಏನಂತಂದರೆ ವಿಚಾರ ಮಾಡ್ತಾರೆ ಸರ್, ಈಗ ಸಂತೆಯಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಲ್ಲೇ ತೊಗೊತೀನಿ ಅಂತಂದು ಆ ಥರ ವಿಚಾರ ಮಾಡ್ತಾರೆ. ನಮ್ದು ಆ ಥರ ಇಲ್ಲ ಸರ್. ಈ ಕಡೆ ಸಂತೆಯಿಂದ ತಂದುಬಿಟ್ಟು ಎಲ್ಲ ವ್ಯಾಕ್ಸಿನ್ ಮಾಡಿಕೊಂಡು ಮರಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಹೆಲ್ದಿಯಾಗಿರುತ್ತೆ. ಅವ್ರು ತೊಗೊಂಡು ಹೋದ್ರೂ ಡೈರೆಕ್ಟಾಗಿ ಮೇಯಿಸೋದೆ ಸರ್. ಏನು ಪ್ರಾಬ್ಲಮ್ ಇರಲ್ಲ ಮರಿಗೆ 100%. ಇದರಲ್ಲಿ ಏನು ರಿಸ್ಕ್ ಇರಲ್ಲ ಸರ್, ಯಾವುದೇ ರಿಸ್ಕ್ ಇರಲ್ಲ. ಹಂಗಾಗಿ ಭಾಳ ಜನ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಸರ್. ಈಗ ಇದ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲರೂ ಸೆಟ್ ಆಗಿರೋ ಮರಿನೇ ಸಾಕ್ತಾ ಇದ್ದಾರೆ ಸರ್ ಈಗೆಲ್ಲ. ನಿಮಗೂ ಯಾರಿಗಾದ್ರೂ ಮರಿ ಬೇಕಾ, ಈ ವ್ಯೂವರ್ಸ್ಗೆ ಯಾರಾದ್ರು ಮರಿ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ಸಂತೆಯಲ್ಲಿ ಚೆನ್ನಾಗಿರೋ ಕೊಡಿಸಂದ್ರೆ ಸಂತೆಯಲ್ಲೇ ಕೊಡಿಸ್ತೀನಿ. ಇಲ್ಲ ನಮಗೆ ನಿಮ್ಮ ಹತ್ರನೇ ಇರೋ ಮರಿ ಸೆಟ್ ಆದ ಮರಿನೇ ಬೇಕು ಅಂತಂದರೆ ನಾನು ನನ್ನ ಹತ್ರ ಮರಿನೇ ನೋಡಿ ಒಂದು ಒಳ್ಳೆ ಕಡಿಮೆ ರೇಟ್ಗೆ ನಿಮ್ಗೆ ಮಾಡಿಕೊಡ್ತಾರೆ. ಬಸವಣ್ಣವ್ರು ಹೇಳಿರೋ ಈ ಥರ ಕಾಯಕವೇ ಕೈಲಾಸ. ಈಗ ಎಲ್ಲ ಡಿಗ್ರಿ ಮಾಡಿಬಿಟ್ಟು ನಾವು ಮುಂದೆ ಎಲ್ಲೂ 10,000-15,000ಕ್ಕೆಲ್ಲ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗೋದಕ್ಕಿಂತ ಈಗ ಗೌರ್ಮೆಂಟ್ ಜಾಬ್ ನೋಡೋದ್ರಿಂದ ಅದು ಫುಲ್ ಕಾಂಪಿಟೇಷನ್ ಇದೆ ಸರ್. ನಮ್ಮಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ ನಮಗೆ ಕಾಂಪಿಟೇಷನ್ ಮಾಡೋಕ್ಕಾದ್ರೆ ಸುಮ್ಮನೆ ನಾವು ಯಾಕಪ್ಪ ಇನ್ನೊಬ್ರು ಕೈ ಕೆಳಗಡೆ ಹೋಗಿ ದುಡಿಯೋದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ವಂತ ಜಮೀನಲ್ಲೇ ಸ್ವಂತ ಖರ್ಚಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಈ ಥರ ಮರಿ ಸಾಕಾಣಿಕೆ ಬೆಸ್ಟ್ ಅಂತೇಳಿ. ಇದಕ್ಕಿಂತ ಮುಂಚೆ ನಾವು ಮನೆ ಹತ್ರನೇ ಸಾಕ್ತಿದ್ವಿ ಸರ್. ಮನೆ ಮುಂದೆ ಒಂದು 10 ಮರಿ 20 ಮರಿ ಈ ಥರ ಸಾಕ್ತಾಯಿದ್ವಿ. ಇದರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ನಮಗೆ ಲಾಭ ಇರೋದ್ರಿಂದ ನಾವು ಇದನ್ನೇ ಯಾಕೆ ನಾವು ಪ್ರೊಫೆಷ್ನಲ್ ಆಗಿ ಮಾಡ್ಬೋದು ಅಂತಂದು ಈ ಥರ ಹೊಲದಲ್ಲೆಲ್ಲ ನಾವು ಫಾರ್ಮ್ ಮಾಡಿಕೊಂಡು ಇಲ್ಲೇ ಜಾಸ್ತಿ ಮರಿ ಸಾಕ್ತಾ ಇದೀವಿ ಸರ್. ಅಂದ್ರೆ ಮನೆ ಮುಂದೆ ಸ್ವಲ್ಪ ಸಾಕಾಣಿಕೆ ಮಾಡ್ತಿದ್ರೆ? ಹಾಂ ಸರ್. ಈ ಪ್ರೆಸೆಂಟ್ ನಮ್ಮ ಹತ್ರ ಒಂದು 80 ಮರಿ ಇದಾವೆ. 80 ಮರಿಗಳು? ಈ ಸೈಡು 80 ಮರಿ ಮೇಯಿಸ್ಕೊಬೋದು ನಾವು. ಈ ಸೈಡ್ 80 ಮರಿ ಅಂದ್ರೆ ಅಲ್ಲಿ ಖಾಲಿ ಜಾಗ ಬಿಟ್ಕೊಂಡಿದೀವಿ ನಾವು. ಈ ಕಡೆನೂ 80 ಮರಿ, ಆ ಕಡೆ 80 ಮರಿ, ಒಂದು 150 ಮರಿ ಆರಾಮ್ ಮೇಯಿಸ್ಕೊಬೋದು ನಾವು. ಇದರಲ್ಲಿ 150 ಮರಿಗಳ ಸಾಕಾಣಿಕೆ ಮಾಡೋದು ಸರ್. ನಾವು ಡೈರೆಕ್ಟಾಗಿ ಸಂತೆಗೆ ಹೋಗ್ತೀವಿ ಮರಿ ತರಬೇಕಾದ್ರೆ. ನಾವು ಕೂಕನಪಳ್ಳಿ ಮತ್ತು ಸಿಂಧನೂರು ಹೋಗ್ತೀವಿ ಮರಿ ತರಕ್ಕೆ. ಅಲ್ಲಿ ಚೆನ್ನಾಗಿರೋ ಮರಿ, ಸೆಲೆಕ್ಟೆಡ್ ಮರಿ, ಜಾತಿ ಮರಿ ಆರಿಸ್ಕೊಂಡು ಬಂದು ಇಲ್ಲಿ ಅವಕ್ಕೆ
ವಾರ ವಾರ ಅದಕ್ಕೆ ದಿನ ಡೇ ಬೈ ಡೇ ಮೆಡಿಸನ್ ಆಯಿತು ವ್ಯಾಕ್ಸಿನ್ಸ್ ಆಯಿತು ಕೊಟ್ಕೊಂಡು ಮರಿ ಸಾಕಾಣಿಕೆ ಮಾಡ್ತೀವಿ. ಅಲ್ಲಿ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡೋದು ಮರಿ ಹೆಲ್ದಿಯಾಗಿರೋದು ನೋಡ್ತೀವಿ ಸರ್. ಮತ್ತೆ ಕಲರ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ. ಕಲರ್ ಇಂಪಾರ್ಟೆಂಟ್. ನಮ್ಮ ಜಾತಿ ಮರಿ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಸರ್, ಕಲರ್ ಇರ್ಬೇಕು ಮರಿ. ಹಂಗಾಗಿ ಅಂಥ ಮರಿ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಸರ್ ನಾವು. ಈ ಮರಿ ಎಲ್ಲ ಹೈದ್ರಾಬಾದು ತಮಿಳ್ನಾಡು ಆ ಕಡೆ ಎಲ್ಲ ಜಾಸ್ತಿ ಸೇಲ್ ಆಗುತ್ತೆ ನನ್ನ ಮರಿ. ಆ ಕಡೆ ಭಾಳ ಜನ ಪರಿಚಯ ಇದ್ದಾರೆ. ಸೆಟ್ ಮಾಡಿಬಿಟ್ಟು ಮರಿ ಆ ಕಡೆನೇ ಜಾಸ್ತಿ ಸೇಲ್ ಮಾಡೋದು ಸರ್. ಒಂದು 15 ದಿನ ನಾವು ಸಾಕಾಣಿಕೆ ಮಾಡ್ತೀವಿ. 15 ದಿವಸ ಬೇಕ್ರಿ. ಬೆಳಿಗ್ಗೆ ಸಮಯದಲ್ಲಿ ಉರುಳಿ ಒಟ್ಟು ಹಾಕ್ತೀವಿ, ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ರಾಗಿ ಹುಲ್ಲು ಹಾಕ್ತೀವಿ, ಸಾಯಂಕಾಲ ಒಂದು ಸ್ವಲ್ಪ ಕಡಲೆ ಒಟ್ಟು ಹಾಕ್ತೀವಿ. ಈಗ ನಾವು ಆಲ್ಟರ್ನೇಟ್ ಆಗಿ ನೋಡ್ಕೊಂತೀವಿ ಸರ್. ಈಗ ಕಡಲೆ ಒಟ್ಟು ಈ ವರ್ಷ ಜಾಸ್ತಿ ರೇಟ್ ಆಗಿದೆ, ಹಂಗಾಗಿ ಅದನ್ನು ಹಾಕಿ ಮೇಯಿಸೋದ್ರಿಂದ ನಾವು ಲಾಭ ಜಾಸ್ತಿ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಅದರ ಆಲ್ಟರ್ನೇಟ್ ಆಗಿ ರಾಗಿ ಹುಲ್ಲು ತರಿಸ್ಕೋತೀವಿ, ಉರುಳಿ ಒಟ್ಟು ತರಿಸ್ಕೋತೀವಿ, ಹಂಗೆ ಇದು ಕಡಲೆ ಒಟ್ಟು ತರಿಸ್ಕೋತೀವಿ. ಅದನ್ನು ಯೂಸ್ ಮಾಡಿ ನಾವು ಕಡಿಮೆ ಖರ್ಚಲ್ಲೇ ಮರಿ ಮೇಯಿಸ್ತೀವಿ ಸರ್ ನಾವು. ಇದು ರಾಗಿ ಹುಲ್ಲೆಲ್ಲ ಆ ಕಡೆ ತುಮಕೂರು ಅಗರಿಬೊಮ್ಮನಹಳ್ಳಿ ಸಿಗುತ್ತೆ ಸರ್. ಇದು ಉರುಳಿ ಒಟ್ಟು ಈ ಕಡೆ ಕುಕ್ನೂರು ಸೈಡ್ ಸಿಗುತ್ತೆ ಸರ್. ಹಂಗೆ ನಾವು ಏರಿಯಾ ವೈಸು ತೊಗೊಂಬಂದು ಮೇಯಿಸ್ತೀವಿ ಸರ್ ಮರಿನ. ಇದು ಶೇಂಗಾ ಒಟ್ಟು ನಾವೇ ಬೆಳ್ಕೊತೀವಿ ಸರ್ ನಮ್ಮದೇ ಜಮೀನಲ್ಲಿ. ಒಂದು 2-3 ಎಕರೆ ಜಮೀನಿದೆ ನಮ್ಮದೇ, ಅದರಲ್ಲೇ ಬೆಳ್ಕೊತೀವಿ ಶೇಂಗಾ ಒಟ್ಟು. ಮಿಕ್ಕಿರೋದೆಲ್ಲ ಹೊರಗಡೆಯಿಂದ ತರಿಸ್ತೀವಿ ಸರ್. ನಾವು ಮರಿ ತಂದುಬಿಟ್ಟು ಸೆಟ್ ಮಾಡಿ ಒಂದು ಮರಿ ಸೆಟ್ ಮಾಡೋಕೆ 1 ವೀಕ್ ಆಗುತ್ತೆ ಸರ್. 1 ವೀಕ್ ಆದಮೇಲೆ ಇನ್ನೂ 1 ವಾರದಲ್ಲಿ ನಾವು ಸ್ವಲ್ಪ ಮರಿ ಬೆಳವಣಿಗೆ ಆಗಿರುತ್ತೆ ಸರ್. ಅಷ್ಟೊತ್ತರೊಳಗಡೆ ನಮಗೆ ಕಸ್ಟಮರಿಂದ ಭಾಳ ಪ್ರೆಷರ್ ಬರುತ್ತೆ ಸರ್, ಮರಿ ನಮಗೆ ಬೇಕು ಅಂತಂದು. ಅವಾಗ ಸೇಲ್ ಮಾಡಿಬಿಡ್ತೀವಿ ಸರ್ ನಾವು ಲಾಭ ಇಟ್ಕೊಂಡು. ನಾವು 3-4 ತಿಂಗಳೆಲ್ಲ ಮೇಯ್ಸೋಕ್ಕಾಗಲ್ಲ ಸರ್. ನಾವೆಲ್ಲ ಫಾರ್ಮ್ಗೆ ತೊಗೋಬೇಕಾದ್ರೆ ನಾವು ಚೆನ್ನಾಗಿರೋ ಒಂದು 3-4 ತಿಂಗಳ ಮರಿನೇ ಎತ್ಕೊಳ್ಳೋದು. ಆ ಮರಿನ ಫಾರ್ಮ್ಗೆ ಹಾಕಿದರೆ ನಾವು ಚೆನ್ನಾಗಾಗುತ್ತೆ, ಸಡ್ಡಲ್ಲಿ ಮೇಯಿಸ್ಕೋಬೋದು. ಸ್ವಲ್ಪ ಫಾರ್ಮ್ಗೆ ಹಾಕಿದರೆ ದೊಡ್ಡ ಮರಿನೇ ಹಾಕ್ಬೇಕಾಗತ್ತೆ. ದೊಡ್ಡ ಮರಿನ ಚಿಕ್ಕ ಮರಿ ಎಲ್ಲ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಇಲ್ಲಿ ಬಂದರೆ ಸ್ವರ್ಗ ಹೋಗಿಬಿಡುತ್ತೆ ಮರಿ. ಹಂಗಾಗಿ ನಾವು ಸ್ವಲ್ಪ ದೊಡ್ಡ ಮರಿನೇ ತಗೊಂಡು ಸರ್ ನಾವು. ದೊಡ್ಡ ಮರಿ ಒಂದು ಸೈಡ್ ಹಾಕಿದ್ದೀವಿ, ಚಿಕ್ಕ ಮರಿ ಒಂದು ಸೈಡ್ ಹಾಕಿದ್ದೀವಿ. ಯಾಕಂದರೆ ತಿಂಡಿ ತಿನ್ಬೇಕಾದ್ರೆ ದೊಡ್ಡ ಮರಿ ಎಲ್ಲ ಚಿಕ್ಕ ಮರಿಗೆಲ್ಲ ತಿನ್ನಕ್ಕೆ ಬಿಡಲ್ಲ. ಹಂಗಾಗಿ ನಾವು ಚಿಕ್ಕ ಮರಿನೇ ಬೇರೆ ದೊಡ್ಡ ಮರಿನೇ ಬೇರೆ ಹಾಕ್ತೀವಿ. ಅದಕ್ಕೆ ಬೇರೆ ಟ್ರೀಟ್ಮೆಂಟ್, ಇದಕ್ಕೆ ಬೇರೆ ಟ್ರೀಟ್ಮೆಂಟ್. ಈಗ ನಾವು ಏನಂದ್ರೆ ಸಂತೆಯಿಂದ ತರಬೇಕಾದ್ರೆ ಅಲ್ಲಿ ಆ ಮರಿ ಎಲ್ಲ ಬೇರೆ ಮರಿಗೂಟ ಎಲ್ಲ ಇದಾಗಿರುತ್ತೆ. ಹಂಗಾಗಿ ಅದಕ್ಕೆ ರೋಗ ಎಲ್ಲ ಅಟ್ಯಾಕ್ ಆಗಿರುತ್ತೆ. ನಾವು ಇಲ್ಲಿ ಬಂದುಬಿಟ್ಟು ಅದಕ್ಕೆ ಸ್ಟಾರ್ಟಿಂಗ್ ವ್ಯಾಕ್ಸಿನ್ ಮಾಡಿಕೊಂಡು ಡಿವಾರ್ಮಿಂಗ್ ಮಾಡಿಕೊಂಡು ಅದನ್ನು ಹೆಲ್ದಿಯಾಗಿ ಬೆಳೆಸ್ತೀವಿ ಸರ್. ಯಾವುದೇ ರೋಗ ರುಜಿನ ಬರದೇ ಇರೋ ಥರ ನೋಡ್ಕೋತೀವಿ ಸರ್ ಮರಿನ. ಜಂತುಹುಳು ಔಷಧಿ ಹಾಕೋಬೇಕಾಗುತ್ತೆ. ಇದಕ್ಕೆ ನೋಡಿ ಚೆನ್ನಾಗಿರೋದು ಒಂದು ಜಂತುಹುಳು ಔಷಧಿ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಒಂದು 2-3 ದಿನ ಬಿಟ್ಕೊಂಡು 2-3 ದಿನ ಗ್ಯಾಪ್ ಕೊಟ್ಕೊಂಡು ಆಮೇಲೆ ವ್ಯಾಕ್ಸಿನ್ ಮಾಡಬೇಕಾಗತ್ತೆ. ಈ ವ್ಯಾಕ್ಸಿನ್ ಅಂದರೆ ಈಗ ಬೇಸಿಗೆ ಟೈಮಲ್ಲಿ TPR ಮಾಡ್ಕೋತೀವಿ. ಚಳಿಗಾಲದಲ್ಲಿ ಒಂದು ಸ್ವಲ್ಪ ಎಕ್ಸಸ್ ಮಾಡ್ಕೋತೀವಿ. ಚಳಿಗಾಲದಲ್ಲಿ ಇದು ಡೊಮ್ಮೆ ಅಟ್ಯಾಕ್ ಆಗೋ ಥರ ಇರುತ್ತೆ ಮರಿಗೆ, ಸ್ವಲ್ಪ ಕೆಮ್ಮು ಜಾಸ್ತಿ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಎಕ್ಸಸ್ ಮಾಡ್ಕೋತೀವಿ. ಹಂಗೆ ನಾವು ವಾತಾವರಣಕ್ಕೆ ತಕ್ಕಂಗೆ ಒಂದೊಂದು ವ್ಯಾಕ್ಸಿನ್ಸ್ ಇದ್ದಾವೆ, ಅವ್ನು ಮಾಡ್ಕೊತ ನಾವು ಕಂಟ್ರೋಲ್ ಮಾಡ್ಕೊತ. ಇಲ್ಲ ಸರ್, ನಾವು ಸ್ಟಾರ್ಟಿಂಗಿಂದನೂ ಮೇಯಿಸ್ಕೊತ ಬಂದಿರೋದ್ರಿಂದ ಮರಿನ ನಮಗೆ ಹಂಗೆ ಒಂದೊಂದಾಗಿ ಅನುಭವ ಬಂತು. ಹಂಗೆ ನಾವು ಮೇಯಿಸ್ಕೊತ ಇದರಲ್ಲೇ ನಾವು ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ವಿ. ಇದರಲ್ಲೇ ಭಾಳ ಇಂಟ್ರೆಸ್ಟ್ ಆಯ್ತು. ಅದಕ್ಕೆ ಇದನ್ನೇ ನಾವು ಕಂಟಿನ್ಯೂ ಇದನ್ನೇ ಪ್ರೊಫೆಷ್ನಲ್ ಆಗಿ ಮರಿ ಸಾಕಾಣಿಕೆಯನ್ನು ಮಾಡಿಬಿಡೋದು ಅಂತಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಇದಕ್ಕೆ ಬಂದಿದ್ದೀವಿ ಸರ್. ನಾವು ಇದೇ ಫೀಲ್ಡ್ಗೆ ಬಂದಿದ್ದೀವಿ. ಇದರಲ್ಲಿ 100% ಭಾಳ ಜನ ಲಾಸ್ ಆಗಿರೋರು ಇದ್ದಾರೆ. ಒಂದು 10% ಜನ ಅಷ್ಟೇ ಲಾಭ ಮಾಡೋಕ್ಕಾಗೋದು. ಅವ್ರು ಯಾವ ಥರ ಅಂತಂದರೆ, ಈಗ ಫಸ್ಟ್ ಮೇನ್ ಇಂಪಾರ್ಟೆಂಟು ಶೆಡ್ಗೆ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಮರಿಗಳ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾರಲ್ಲ. ಈಗ ಮರಿನ ಏನಂತಂದ್ರೆ ಜಾಸ್ತಿ ಸಂತೆಯಲ್ಲಿ ತರಬೇಕಾದ್ರೆ ಜಾಸ್ತಿ ದುಡ್ಡು ಕೊಟ್ಟು ತಂದು ಬಿಟ್ಟಿರ್ತಾರೆ. ಅಲ್ಲಿ ಅವರು ಮಾರಬೇಕಾದ್ರೆ ಮತ್ತೆ ಯಾರು ಜಾಸ್ತಿ ಲಾಭ ಕೇಳಲ್ಲ. ಅದು ಒಂದು ಮೇನ್ ಇಂಪಾರ್ಟೆಂಟು. ಮರಿ ಸೆಲೆಕ್ಷನ್ ಆಯಿತು, ಅವ್ರಿಗೆ ಅನುಭವ ಜಾಸ್ತಿ ಬೇಕಾಗತ್ತೆ ಸರ್. ಇದರಲ್ಲಿ ಈ ಮರಿ ಸಾಕಾಣಿಕೆ ಬಗ್ಗೆ ಅನುಭವ ಇತ್ತಂದ್ರೆ ಅಷ್ಟೇ ಲಾಭ ಮಾಡೋಕ್ಕಾಗೋದು. ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ, ನಾವು ಮರಿ ಮೇಯಿಸ್ತೀವಿ, 100 ಮರಿ ಮೇಯಿಸ್ತೀವಿ, 150 ಮರಿ ಮೇಯಿಸ್ತೀವಿ ಅಂತೇಳ್ಬಿಟ್ಟು ಮರಿ ತೊಗೊಂಬಂದು ಮರಿ ಹಾಕಿಬಿಟ್ಟು ಬಿಡೋದಲ್ಲ. ಅದನ್ನು ಮರಿ ತಂದಾಗ ಅದನ್ನು ಮಾರೋವರೆಗೂ ಅದನ್ನು ಡೈಲಿ ಡೇ ಬೈ ಡೇ ಆ ವ್ಯಾಕ್ಸಿನ್ಸ್ ಆಯಿತು, ಮೆಡಿಸನ್ಸ್ ಆಯಿತು, ಫೀಡ್ ಆಯಿತು, ಎಲ್ಲ ಟೈಮ್ ಟು ಟೈಮ್ ಕೊಡಬೇಕಾಗತ್ತೆ. ಕೊಟ್ಟಾಗ ಮಾತ್ರ ಮರಿ ಹೆಲ್ದಿಯಾಗಿ ಬರುತ್ತೆ. ಆ ಮರಿಗೆ ಏನು ಹುಷಾರಿದೆಯಾ ಅಥವಾ ಇಲ್ವಾ, ಮರಿ ಹೆಲ್ದಿಯಾಗಿದೆಯಾ ಇಲ್ಲ, ಅದನ್ನೆಲ್ಲ ತಿಳ್ಕೊಂಡು ಮರಿ ಸಾಕಾಣಿಕೆ ಮಾಡಿದರೆ ಮಾತ್ರ ಲಾಭ ಮಾಡೋಕ್ಕಾಗಲ್ಲ ಸರ್. ಇಲ್ಲ ನಾವು ಇದನ್ನೆಲ್ಲ ತಮಿಳ್ನಾಡು, ಹೈದರಾಬಾದು ಆ ಕಡೆ ಎಲ್ಲ ಜಾಸ್ತಿ ಸೇಲ್ ಮಾಡ್ತೀವಿ ಮರಿನ. ನೀವು ಸಾಕಿದಂಥ ಮರಿಗಳು ಇಲ್ಲಿ ಲೋಕಲ್ ತೊಗೊಳಕ್ಕೆ ದುಬಾರಿ ಆಗುತ್ತೆ ಅಂತ ನೀವು ದೂರದ ರಾಜ್ಯಗಳಿಗೆ ಕಳಿಸ್ತಾರೆ.
ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟ್ ಸರ್. ಮಾರ್ಕೆಟಿಂಗ್ ನಾವು ಚೆನ್ನಾಗಿ ಮಾಡಿದ್ರೆ ಲಾಭ ಮಾಡೋಕ್ಕಾಗೋದು. ನಾವು ಫಸ್ಟ್ ಈ ಫೀಲ್ಡಿಗೆ ಬರ್ಬೇಕಾದ್ರೆ ನೋಡ್ಕೋಬೇಕಾಗತ್ತೆ ಸರ್, ಮಾರ್ಕೆಟಿಂಗು ಹೆಂಗಿದೆ ಅಂತ ನೋಡ್ಕೋಬೇಕಾಗತ್ತೆ. ಮಾರ್ಕೆಟಿಂಗ್ ನೋಡಿಕೊಂಡು ಈ ಫೀಲ್ಡಿಗೆ ಮಾಡ್ಬೇಕಾಗತ್ತೆ ಸರ್. ಅದನ್ನು ಕಲರ್ ಅದು ಏನು ಐಡೆಂಟಿಟಿ ಮಾಡತ್ತಂತಂದರೆ ನಮ್ಮ ಜಾತಿ ಮರಿನ ಐಡೆಂಟಿಟಿ ಮಾಡಿ ಸರ್. ಅದು ನಮ್ಮ ಜಾತಿ ಮರಿದು ಏನು ಮೇನ್ ಇಂಪಾರ್ಟೆಂಟ್ ಅಂತಂದರೆ, ಇದು ನಾವು ಸಾಕಾಣಿಕೆ ಮಾಡ್ತಿರೋದು ಕೆಂಗುರಿ. ಈ ಕೆಂಗುರಿ ಸರ್ ಇದು ವೆರಿ ಮೇಂಟೆನೆನ್ಸ್ ಕಡಿಮೆ ಸರ್. ಇದು ಚೆನ್ನಾಗಿ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ಸರ್. ಇದು ಮರಿ ಬೇಗ ಬಂದ್ಬಿಡುತ್ತೆ. ಒಂದು 2.5-3 ತಿಂಗಳಿಗೆಲ್ಲ ಒಂದು 35 kg ಬರುತ್ತೆ ಸರ್ ಮರಿ. 35 kg ಮೊದಲು 3 ತಿಂಗಳಿಗೆ ಎಷ್ಟು ಕೆಜಿ ಇರ್ತಿದೆ? ಅದು 3 ತಿಂಗಳಿಗೆ ಒಂದು 15ರಿಂದ 16-18 kg ಈ ಥರ ಇರುತ್ತೆ. ಡಬಲ್ ಆಗಿಬಿಡುತ್ತೆ. ಡಬಲ್ ಆಗುತ್ತೆ ಸರ್ ಒಂದು 3 ತಿಂಗಳಿಗೆ. ಆ ಥರ ನಾವು ಚೆನ್ನಾಗಿ ಮೇಯಿಸ್ಕೊಂಡ್ರೆ ಡಬಲ್ ಆಗಿಬಿಡುತ್ತೆ ಸರ್ ಅದು. ಹಂಗಾಗಿ ನಾವು ಈ ಕೆಂಗೂರಿನೇ ಜಾಸ್ತಿ ಮೇಯಿಸೋದು ಸರ್. ಇದು ಕೆಂಗೂರಿ, ಅಮ್ಮಿನಗಡ, ಎಳಗ ಇದೆ ಸರ್ ವೈಟ್, ಹಾವೇರಿ ಬ್ಲ್ಯಾಕ್ ಮರಿ ಇದೆ ಸರ್. ಇದು ಮತ್ತೆ ಅನಂತಪುರ ಇದೆ ಸರ್. ಅನಂತಪುರ ಭಾಳ ತಳಿಗಳಿದೆ ಸರ್. ನಾವು ಮೇಯಿಸೋದಂದ್ರೆ ಕೆಂಗೂರಿನೇ ಜಾಸ್ತಿ ಮೇಯಿಸೋದು ಸರ್ ನಾವು. ಅಂದ್ರೆ ನಮ್ಮ ಮಾರ್ಕೆಟ್ಗೆ ಅನುಕೂಲ ಆಗೋಂಥದ್ದು. ಹಾಂ ಸರ್. ಮರಿ ಸಾಕಾಣಿಕೆ ಮಾಡೋರಿಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದರೆ, ಕೆಂಗೂರಿನೇ ಸಾಕಾಣಿಕೆ ಮಾಡಿ. ಇದು ಆಲ್ ಓವರ್ ಕರ್ನಾಟಕ ಆಯಿತು, ಔಟ್ ಆಫ್ ಸ್ಟೇಟ್ ಆಯಿತು, ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್ ಇದು. ಹಂಗೇನಾದ್ರು ಹೊಸದಾಗಿ ಮಾಡೋರಿದ್ರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು, ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡು ಮಾಡಿರಿ ಅಂತ ನಾನೊಂದು ಸಜೆಷನ್ ಕೊಡ್ತೀನಿ ಸರ್. ಅಣ್ಣ ನಮಸ್ತೆ, ನಮ್ಮ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಮ್ಮದು ಊರು ಬಂದುಬಿಟ್ಟು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ದನಕಂದೊಡ್ಡಿ ಗ್ರಾಮ. ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ನಾವು ಮರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಸರ್. ಇದು ಏನಂದರೆ ನಾವು ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಮರಿ ಎಷ್ಟು ಸಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಶೆಡ್ ಮಾಡ್ಕೊಂಡಿದ್ದೀವಿ. ಏನಂತಂದರೆ ಎಲ್ಲರೂ ನಾರ್ಮಲಾಗಿ ಈಗ ಶೆಡ್ ಅಂತಂದರೆ ಎಲ್ಲರೂ ಹೈಟೆಕ್ ಮಾಡೋಕ್ಕೆ ಹೋಗ್ತಾರೆ, ಹೈಟೆಕ್ಕಾಗಿ. ನಾವು ಆ ಥರ ಮಾಡಿಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗಿಂದನೇ ಕೆಳಗಡೆ ಮೇಯಿಸಿರೋದ್ರಿಂದ ಕೆಳಗಡೆ ಮೇಯಿಸೋದೇ ಬೆಟ್ರ್ ಅಂತ ನಾವು ಕೆಳಗಡೆನೇ ಶೆಡ್ ಮಾಡ್ಕೊಂಡಿದ್ದೀವಿ. ಅಣ್ಣ ಇದು ಶೆಡ್ ಅಂದರೆ ಈಗ ನಾರ್ಮಲಾಗಿ ಎಲ್ಲರೂ ಶೆಡ್ ಅಂತಂದರೆ ಹೈಟೆಕ್ಕಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ, ಹೈಟೆಕ್ಕಾಗಿ ಮಾಡ್ಕೋಬೇಕು ಅಂತಂದರೆ ಅನ್ಕೊತಾರೆ. ಅದು ತಪ್ಪು ನನ್ನ ಪ್ರಕಾರ. ಯಾಕಂತಂದರೆ ಈಗ ಹೈಟೆಕ್ಕಾಗಿ ಮಾಡಿಕೊಂಡ್ರೆ ಖರ್ಚು ಜಾಸ್ತಿ ಬರುತ್ತೆ. ಅದೇ ನಾವು ಕೆಳಗಡೆ ಮಾಡಿಕೊಂಡು ಅದರಲ್ಲೇ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕೆಳಗಡೆ ಮಾಡಿಕೊಂಡು ಮಿಕ್ಕಿರೋ ಅಮೌಂಟ್ನೆಲ್ಲ ನಾವು ಮರಿ ಸಾಕಾಣಿಕೆ ಮೇಲೆ ಹಾಕ್ಬೋದು. ಈ ಹೈಟೆಕ್ಕಿಗಾದರೆ ಒಂದು 8-10 ಲಕ್ಷ ಬೇಕಾಗುತ್ತೆ ಅಮೌಂಟು. ಅದೇ ನಾವು ಕೆಳಗಡೆ ಮಾಡಿಕೊಂಡ್ರೆ ಒಂದು 4 ಲಕ್ಷದಲ್ಲಿ ಚೆನ್ನಾಗಿ ಒಂದು ಶೆಡ್ ಆಗುತ್ತೆ. ಉದ್ದ 39 ಫೀಟ್ ಇದೆ, ಅಗಲ ಬಂದುಬಿಟ್ಟು 22 ಫೀಟ್ ಇದೆ. ಇಷ್ಟೇ ಈ ಜಾಗದಲ್ಲಿ ನಾವು ಒಂದು 150 ಮರಿ ಮೇಯಿಸೋ ಥರ ಮಾಡ್ಕೊಂಡಿದ್ದೀವಿ. ಇದು ಖರ್ಚೆಲ್ಲ ಬಂದುಬಿಟ್ಟು ಸರ್ ಎಲ್ಲ ಬಂದು ಒಂದು 4 ಲಕ್ಷದಲ್ಲಿ ರೆಡಿಯಾಗಿದೆ ಶೆಡ್. ಇದು 4 ಲಕ್ಷದಲ್ಲಿ ಒಂದು 150 ಮರಿ ಮೇಯೋ ಥರ ಇದೆ. ಒಂದು ಎಕ್ಸ್ಟ್ರಾ ರೂಮ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ. ಇಲ್ಲಿ ಒಬ್ಬರು ಇರೋದಕ್ಕೆ ಒಂದು ಎಕ್ಸ್ಟ್ರಾ ರೂಮ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಕೈಲಿ ಆಗುತ್ತೆ, ನಾ ಎಲ್ಲದಕ್ಕೂ ತಡ್ಕೊತೀನಿ ಅಂತಂದರೆ ಈ ಫೀಲ್ಡಿಗೆ ಬನ್ನಿ. ಎಲ್ಲಿ ಅಂದರೆ ಬರೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಅವರು ಇವರು ಹೇಳ್ತಾ ಇರ್ತಾರೆ, ನಮಗೆ ಈ ಫೀಲ್ಡಲ್ಲಿ ಭಾಳ ಜಾಸ್ತಿ ಲಾಭ ಇದೆ, ಇದನ್ನೇ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಯಾರ ಮಾತು ಕೇಳೋಕೆ ಹೋಗ್ಬೇಡಿ. ಇದರಲ್ಲಿ ಏನಂತಂದ್ರೆ ಲಾಭವೂ ಇದೆ, ನಷ್ಟವೂ ಇದೆ. ಎರಡೂ ಅನುಭವಿಸ್ತೀನಿ ಅಂತಂದರೆ ಈ ಫೀಲ್ಡಿಗೆ ಬನ್ನಿ ಸರ್. ನಾವು ಕೆಳಗಡೆ ಕಾಂಕ್ರೀಟ್ ಹಾಕೋದಕ್ಕಿಂತ ಈ ನೆಲನ ಬಿಡೋದು ಬೆಟ್ರು. ಯಾಕಂದರೆ ಅದು ಮೂತ್ರ ವಿಸರ್ಜನೆ ಮಾಡಿದಾಗ ಅದು ನೆಲ ಹೀರ್ಕೊಬಿಡುತ್ತೆ, ಮತ್ತೆ ವಾಪಸ್ ಹೆಂಗಿತ್ತು ಹಂಗೆ ಡ್ರೈ ಆಗಿಬಿಡುತ್ತೆ. ಹಂಗಾಗಿ ಇದೇ ಹೆಲ್ದಿ ಆಗಿರುತ್ತೆ ಸರ್. ಎಲ್ಲ ಟೆಂಪ್ರೇಚರು ಆಯಿತು, ಇನ್ನೊಂದಾಯಿತು, ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ಹಂಗಾಗಿ ನೆಲದಲ್ಲೇ ಮೇಯಿಸೋದು ಬೆಟರ್ ಸರ್. ಎಲ್ಲದಕ್ಕಿಂತ ನೆಲದಲ್ಲೇ ಮೇಯಿಸೋದು ಬೆಟರ್. ಅಲ್ಲಿ ಎಲ್ಲ ಮೆಡಿಸನ್ ಬರುತ್ತೆ. ನಾವು ಸ್ವಲ್ಪ ಚೆನ್ನಾಗಿ ಕುಡಿಸ್ಬೇಕಂದ್ರೆ ಅದರಲ್ಲಿ ಮೆಡಿಸನ್ ಹಾಕಿದರೆ ಚೆನ್ನಾಗಿ ಕುಡಿಯುತ್ತೆ ಸರ್ ಮರಿನಿ. ಅಂದ್ರೆ ನೀರು ಹಾಕಬೇಕಾದ್ರೆ ಈಗ ಸಿರಪ್ಗಳು ಬರುತ್ತೆ ಸರ್. ಮರಿ ಎಲ್ಲ ನೀರು ಜೊತೆನೂ ನಾವು ಪೌಷ್ಟಿಕಾಂಶ ಕೊಟ್ಟರೆ ಮರಿ ಎಲ್ಲ ಹೆಲ್ದಿ ಆಗಲಿ ಅಂತಂದು ನೀರು ಜೊತೆನೂ ಕೊಡ್ತೀವಿ, ತಿಂಡಿ ಜೊತೆನೂ ಕೊಡ್ತೀವಿ. ಅದಕ್ಕೆಲ್ಲ ಬೇರೆ 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 ಇಂಪಾರ್ಟೆಂಟ್ ಮೆಡಿಸನ್ ಇದ್ದಾವೆ, ಅವನು ಕಂಟಿನ್ಯೂ ಯೂಸ್ ಮಾಡಲೇಬೇಕು. ಹಂಗಾದ್ರೆ ಮರಿ ಅವಾಗ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ, ನಾನಾಯಿತು ಇನ್ನೊಬ್ಬರು ಆಯಿತು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಸಲಹೆ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ಮರಿ ಸಾಕ್ರಿ ಅಂತ ಹೇಳ್ತೀನಿ. ಹಂಗೇನು ಯಾರು ಸಿಗಲಿಲ್ಲ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿರೋ ಮರಿ, ಒಳ್ಳೆ ಮರಿ ಕೊಡಿಸ್ತೀನಿ. ಒಳ್ಳೆ ಮರಿ ಕೊಡಿಸಿ ನಿಮಗೆ ಯಾವ ಥರ ಮೇಯಿಸ್ಬೇಕು, ಯಾವ ಥರ ಇಲ್ಲ ಅಂತ ಹೇಳ್ಕೊಡ್ತೀನಂತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರು 6360063143. ನಾನು ನಿಮಗೆ ಖಂಡಿತ 100% ಹೆಲ್ಪ್ ಮಾಡಿ. ನಾನು ಸ್ಟಾರ್ಟಿಂಗ್ ಡಿವಾರ್ಮಿಂಗ್ ಬಂದುಬಿಟ್ಟು ಜೈಕ್ಲೋಸ್ ಹಾಕೋತಿದ್ದೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಜೈಕ್ಲೋಸ್ ಬೆಟ್ರ್ ಅಂತ ಜೈಕ್ಲೋಸ್ ಹಾಕೋತಾರೆ. ಆದರೆ ನಾನು ಈಗ ಜೈಕ್ಲೋಸ್ ಹಾಕೊಂಡ್ರೆ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗ್ ಮರಿ ಜೈಕ್ಲೋಸ್ ಹಾಕಿದ ತಕ್ಷಣ ಒಂದು ವಾರ ಮರಿ ಸೊರಗುತ್ತೆ. ಹಂಗಾಗಿ ನಾನು ಹೊಸ ಮೆಡಿಸನ್ ಒಂದು ನೋಡಿದ್ದೀನಿ, ಇದು ಫ್ಲುಕೋಟ್ ಅಂತ ಹೇಳ್ಬಿಟ್ಟು. ಇದು ನೀವು ಯಾರಾದರೂ ಹೊಸದಾಗಿ ಮರಿ ಸಾಕಾಣಿಕೆ ಮಾಡಿದರೆ ಇದು ಸೇಮ್ ವರ್ಕ್ ಮಾಡುತ್ತೆ.
ಇದು ಮರಿಗಳೆಲ್ಲ ಜಂತುಗಳನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಒಳಗಡೆ. ಇದರಲ್ಲಿ 1% ಐವರ್ ಮೆಷಿನ್ ಇರುತ್ತೆ, ಅಂದರೆ ಇದು ಉಣ್ಣೆ ಬರೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಆ ಥರ ನಾವು ಸಂತೆಯಲ್ಲಿ ಯಾವುದ್ಯಾವುದು ಅಪ್ಡೇಟ್ ಆಗಿರುತ್ತೆ ಮೆಡಿಸನ್ನು, ನಾವು ಅದನ್ನು ತೊಗೊಂಬಂದು ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿದರೆ ನಾವು ಸಕ್ಸಸ್ ಕಾಣೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಡಿವಾರ್ಮಿಂಗ್ ಈ ಮೆಡಿಸನ್ ಮಾಡ್ಕೋತೀನಿ. ಬೇರೆ ಬೇರೆ ಮೆಡಿಸನ್ ಮಾಡ್ಕೋತಾರೆ ಪರವಾಗಿಲ್ಲ, ಆದರೆ ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ಬೆಟರ್ ಮರಿಗೆ. ಆಮೇಲೆ ಒಂದು 2-3 ದಿನ ಆದಮೇಲೆ ನಾವು HS ಮಾಡ್ಕೋತೀವಿ. HS ಇದು ಏನಕ್ಕಪ್ಪ ಅಂದರೆ ಮರಿಗಳು ಜಾಸ್ತಿ ಕೆಮ್ತಾ ಇರುತ್ತೆ, ಅದೇ ಕಾರಣಕ್ಕೆ ಇದು HS ಮಾಡ್ಕೋತೀವಿ. ಇದು ಬೆಟರ್ ವ್ಯಾಕ್ಸಿನ್, ಈ ಚಳಿಗಾಲದಲ್ಲಿ ಬೆಟರ್ ವ್ಯಾಕ್ಸಿನ್ ಇದು. ಬೇಸಿಗೆ ಟೈಮಲ್ಲಿ TPR ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತು ನಾವು ಮರಿಗಳೆಲ್ಲ ಒಂದು ಸ್ವಲ್ಪ ವ್ಯಾಕ್ಸಿನ್ ಆದಮೇಲೆ ಸ್ವಲ್ಪ ಮರಿಗಳೆಲ್ಲ ವೀಕ್ ಆಗಿರುತ್ತೆ, ಆವಾಗ ನಾವು ಮರಿಗಳಿಗೆ ಒಂದು ಸ್ವಲ್ಪ ಪೌಷ್ಟಿಕಾಂಶ ಕೊಡಬೇಕಾಗುತ್ತೆ. ಹಂಗಾಗಿ ಅವಾಗ ನಾವು ಮಲ್ಟಿಸ್ಟಾರ್ ಅಂತೇಳಿ ಈ ಮೆಡಿಸನ್ ಯೂಸ್ ಮಾಡ್ತೀವಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ, ಇದು ಮರಿ ಸಾಕಾಣಿಕೆ ಬಗ್ಗೆ ಆಯಿತು, ಮರಿ ಕೊಂಡ್ಕೊಳ್ಳೋದ್ರ ಬಗ್ಗೆ ಆಯಿತು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮದು ಯೂಟ್ಯೂಬ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಗ್ರೂಪ್ಗೆ ನೀವು ಜಾಯ್ನ್ ಆದರೆ ಅದರಲ್ಲಿ ನಾನು ಇಂಪಾರ್ಟೆಂಟ್ ಮೆಸೇಜಸ್ ಹಾಕ್ತಿರ್ತೀನಿ, ನಿಮಗೆ ಹೆಲ್ಪ್ ಆಗ್ಬೋದು. ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೀವು.